ನಮ್ಮ ಜೊತೆ ದೊಡ್ಡ ಗಣೇಶ್ ಇದ್ದಾರೆ ಸರ್. ಏನಂತೀರಾ ಇವತ್ತಿನ ಮ್ಯಾಚ್ 17 ವರ್ಷ ಆದಮೇಲೆ 18ನೇ ವರ್ಷ 18 ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ಲಕ್ ಫ್ಯಾಕ್ಟರೀಸ್ ಎಲ್ಲ ಇದೆಯಾ ಹೇಗೆ? ಖಂಡಿತವಾಗಿ 18th ಇದಂದರೆ IPL ಅಂದರೆ ಅದು ಲಕ್ ಫ್ಯಾಕ್ಟ್ರಿ ಇರಲೇ ಬಿಡ್ಬೋದು. ಮೋಸ್ಟ್ಲಿ ಅನುಷ್ಕಾ ಶರ್ಮನ ನಾವು ಕೇಳಬೇಕು. ಅನುಷ್ಕಾ ಶರ್ಮಾ ಏನು ಹೇಳ್ತಾರೋ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅವರು ದೇವರ ದರ್ಶನಕ್ಕೆಲ್ಲ ಹೋಗ್ತಾ ಇದ್ದಾರೆ ಅಲ್ಲ ಅದಕ್ಕೆ ಹೇಳ್ತಾರೆ ನೋಡಿ, ಲೇಡೀಸ್ ಅದಕ್ಕೆ ಹೇಳೋದು ಎಲ್ಲ ಫಾಲೋ ಮಾಡ್ತಾ ಇರ್ತಾರೆ. ಇವತ್ತು ಯಾವ ಥರ ಪೂಜೆ ಮಾಡಿರ್ತಾರೆ, ಪುನಸ್ಕಾರ ಮಾಡಿರ್ತಾರೆ. ಒಂದು ಗುರುಗಳನ್ನ ಭೇಟಿ ಆದಾಗ ಅನುಷ್ಕಾ ಅವರು ಇದಕ್ಕೋಸ್ಕರ ಕಾಯ್ತಾ ಇರೋದು ನೋಡಿ. ಇನ್ನೊಂದು ವಿರಾಟ್ ಕೊಹ್ಲಿನ ಅಪ್ರಿಷಿಯೇಟ್ ಮಾಡೋಕೆ ಅವ್ರ ಡಿಸಿಪ್ಲಿನ್, ಅವ್ರ ಆ್ಯಟಿಟ್ಯೂಡು, ಅವರು ನೋಡಿ 18 ವರ್ಷ ಒಂದು ಫ್ರಾಂಚೈಸಿ ಇರಬೇಕಂದ್ರೆ ಎಷ್ಟು ಅವ್ರದ್ದು ಇದಿದೆ. ಓನರ್ಗಳು ಅವ್ರ ಮೇಲೆ ಬಿಲೀವ್ ಮಾಡಿರೋದು. ಇವೇನೋ ಆಕ್ಷನ್ಗೆ ಹೋಗಿದ್ರೆ ನನಗಂತ ಮೋಸ್ಟ್ಲಿ ಅದು ವರ್ಲ್ಡ್ ರೆಕಾರ್ಡ್ ಆಗ್ಬೋದು ಅವ್ರೇನಾರು RCB ಬಿಟ್ಟರೆ. ಬಟ್ ಏನಂದರೆ ಇವತ್ತಿನ ಪಂದ್ಯ ನೀವು ಹೆಂಗೆ ಕಾಯ್ತಿದ್ದೀರಾ ಅದೇ ರೀತಿ ನಾನು ಕೂಡ ಕಾಯ್ತಾ ಇದ್ದೀನಿ. ಅಂದರೆ ನಾವು ಬೇರೆ ವರ್ಲ್ಡ್ ಕಪ್ಪು 2020 ಬರೀ ಇದನ್ನೇ ನೋಡ್ತಾ ಇದ್ದೀನಿ. ಇದೊಂದು ಬೇರೆ ಒಂದು ಮಸಾಲ ಇದು. ಇದನ್ನು ಕೂಡ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಇವತ್ತು ಮಳೆ ವರ್ಣ ಒಂದು ಅಲ್ಲೇ ಏನಾದರೂ ಅಬ್ಬರ್ಸಿಲ್ಲ ಅಂದರೆ ಇವತ್ತು ಚೆನ್ನಾಗಿರುತ್ತೆ. ಯಾಕಂದರೆ ಇವತ್ತೇನೋ ಮಳೆ ಬಂದರೂ ಕೂಡ ನಾಳೆ ರಿಸರ್ವ್ ಡೇ ಇದೆ. ಬಟ್ ಇವತ್ತು ಮ್ಯಾಚ್ ಆದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಎಷ್ಟೋ ಜನ ರೆಸ್ಟೋರೆಂಟ್ಗಳು, ಪ್ರೇಕ್ಷಕರು ಇಲ್ಲಿಂದ ಬ್ಯಾಂಗ್ಳೂರಿಂದ ಅಲ್ಲೋಗಿ ಸಪೋರ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಎಲ್ಲರಿಗೂ ನಿರಾಶೆ ಆಗೋದು ಬೇಡ. ಅಂದರೆ ಏನಂದರೆ ಇವತ್ತು ಎಷ್ಟೋ ಬೆಂಗಳೂರಲ್ಲಿ ನೀವು ರೆಸ್ಟೋರೆಂಟ್ಗಳು ನೋಡಿರ್ಬೋದು. ಏನು ಅಂದರೆ ಇವಾಗ ಒಂದು ಬೈ 1 get 1 ಫ್ರೀ ಆ ಥರ ಎಲ್ಲ ಇದೆ. ಬಟ್ ಏನಂದರೆ ಕ್ರಿಕೆಟ್ ಫಸ್ಟ್ ಇವತ್ತು ಇದು IPL ಅಂದರೆ ಇದು ಒಂದು ಒಂಥರ ಎಂಟರ್ಟೈನ್ ಥರ ನಾವು ನೋಡೋಣ ಇದನ್ನು. ಇನ್ನೊಂದು 2 ವಿಚಾರ ಹೇಳಬೇಕು. ಏನಂತಂದ್ರೆ ಈಗ 18ನೇ ವರ್ಷ 1+8 = 9 TV9 ಸ್ಟುಡಿಯೋದಲ್ಲಿ ಚರ್ಚೆ ಆಗ್ತಿದೆ. ಇನ್ನೊಂದು ಏನಂತಂದ್ರೆ ಗಣೇಶ್ ಅವರು ಲಾಸ್ಟ್ ಟೈಮ್ ಜರ್ಸಿ ನಂಬರ್ 18 ಸೀಸನ್ 18 ಇವತ್ತಿನ ಡೇಟ್ ಕೂಡ್ಸಿದ್ರು 18 ಈ ತರ ಸುಮಾರು ನಂಬರ್ ಲೆಕ್ಕಾಚಾರಗಳು ಬರ್ತಾ ಇವೆ. ಪ್ರದ್ಯುಮ್ನ ಡೆಫಿನೆಟ್ಲಿ RCB ಅವರು ಇಷ್ಟು ವರ್ಷ ವಿ ಹ್ಯಾವ್ ವೇಟೆಡ್ ಈ ಮೊಮೆಂಟ್ಗೋಸ್ಕರ. ಇದು ನಮ್ಮ 4ನೇ ಫೈನಲ್ ಆಗಿದೆ. ಬಟ್ ಫ್ಯಾನ್ಸ್ ಆಗಿರೋರಿಗೆಲ್ಲ ಇದು ಒಂಥರ ಎಕ್ಸೈಟಿಂಗ್ ನ್ಯೂಸೇ. ಬಿಕಾಸ್ ಇದು 4ನೇ ಸಲ ನಾವು ಫೈನಲ್ಸ್ ತಲುಪ್ತಾ ಇರೋದು. ಸೊ ಲಕ್ ಚೇಂಜ್ ಆಗಿ ಗೆಲ್ಲೋದಂಥದ್ದೇ ನಮ್ದೆಲ್ಲರದು ಆಸೆ. ಓಕೆ, ಗುಜರಾತ್ನ ಅಹಮದಾಬಾದ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಕೊಲೀಗ್ ಮಾಲ್ತೇಶ್. ಆಗಲೇ ಲೈವ್ ಕೊಡ್ತಾ ಇದ್ರಿ ಅಹಮದಾಬಾದ್ನಿಂದ. ನಮ್ಗೆ ಡೌಟ್ ಆಗ್ತಾ ಇತ್ತು ನೀವು ಅಹಮದಾಬಾದಲ್ಲಿ ಇದ್ದೀರೋ ಅಥವಾ KR ಮಾರ್ಕೆಟ್ನ ಫ್ಲೈಓವರ್ ಮೇಲೆ ನಿಂತು ಏನಾದರೂ ಲೈವ್ ಕೊಡ್ತಾ ಇದ್ದೀರಾ? ಯುಗಾದಿ ಟೈಮಲ್ಲೆಲ್ಲ ಲೈವ್ ಕೊಡ್ತಾ ಇರ್ತೀವಲ್ಲ, ಅಷ್ಟು ಜನ ಎಲ್ಲರೂ ಕೂಡ ಕನ್ನಡಿಗರು. ಇನ್ನೇನು ಕೆಲವೇ ಹೊತ್ತು ಬಾಕಿ ಇದೆ. ಆಲ್ಮೋಸ್ಟ್ ಒಂದು 1.5 ತಾಸು 1.25 ಗಂಟೆ ಅಂತ ಹೇಳ್ಬೋದು. ಟಾಸಿಗೆ ಮ್ಯಾಚ್ ಆಗೋಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹೇಗಿದೆ ಸದ್ಯಕ್ಕೆ ವೈಬ್? ಎಷ್ಟು ಕ್ರೌಡ್ ಇದೆ? ಕನ್ನಡಿಗರ ಸಂಖ್ಯೆ ಎಷ್ಟಿದೆ ಅಂತ ಅಲ್ಲಿ? ಅವಿನಾಶ್, ಬಹಳ ಸಂಖ್ಯೆ ಅಂತ ಅಂದ್ರೆ ನಮಗೆ ಆಕ್ಚುಲಿ ಮಧ್ಯಾಹ್ನ DCP ಮಾತನಾಡ್ತಾ ಝೋನ್ 2ಗೆ ಸಂಬಂಧಪಟ್ಟ ಹಾಗೆ DCP ಭರತ್ ಮಾತನಾಡ್ತಾ ಹೇಳ್ತಾ ಇದ್ರು. ಅವರಿಗಿರುವಂಥ ಪ್ರಿಡಿಕ್ಷನ್ ಪ್ರಕಾರವಾಗಿ, ಸ್ಟೇಡಿಯಂ ಕಡೆಯಿಂದ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರವಾಗಿ 1 ಲಕ್ಷಕ್ಕಿಂತ ಹೆಚ್ಚಿನ ಮಂದಿ ಸೇರ್ತಾರೆ ಅನ್ನುವಂಥದ್ದು ಈಗ ಆಲ್ರೆಡಿ ಬುಕ್ಕಿಂಗ್ ಇಂದ ಗೊತ್ತಾಗ್ತಾ ಇದೆ. ಇನ್ನು ಬ್ಲ್ಯಾಕ್ ಬಾಲ್ ಮಾರ್ತಾ ಇರೋದು, ಮತ್ತೊಂದು ಕೊನೆ ಹಂತದಲ್ಲೂ ಪ್ರಯತ್ನ ಪಡ್ತಾ ಇರೋದು, ಬಹುಶಃ ಇದೆಲ್ಲ ನೋಡ್ತಾ ಹೋದ್ರೆ ಫುಲ್ ಪ್ಯಾಕ್ಟ್ ಇರುತ್ತೆ ಇವತ್ತು ಸ್ಟೇಡಿಯಂ ಅನ್ನುವಂಥ ರೀತಿಯಾಗಿ ಅನಿಸ್ತಾ ಇದೆ. ಆಮೇಲೆ ನಾನು ಅದೇ ತರ ಹೇಳ್ತಾ ಇದ್ನಲ್ಲ, ನೀವೇನೋ ಒಂದು 100 ಜನ ನೋಡಿದ್ರೆ ಬಹುಶಃ 99 ಜನ ಅದ್ರಲ್ಲಿ RCB ಜರ್ಸಿ, ಅಂದ್ರೆ ಒಂದು ಅಂದಾಜಿನ ಪ್ರಕಾರ ನೋಡಿ. ಈಗಲೂ ಅಷ್ಟೇ ಒಂದೊಂದು ಟ್ರೈನ್ ಬಂದಂಗೂ ಈ ಏನು ಮೆಟ್ರೋ ಸ್ಟೇಷನ್ ಕಡೆಯಿಂದ ಜನ ಆ ಮಟ್ಟಿಗೆ ದಾಂಗುಡಿ ಇಟ್ಟು ಬರ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಇನ್ನು ನೋಡಿ ಅಲ್ಲೂ ನೋಡ್ಬೋದು ನೀವು, ಅಲ್ಲಿ ಪ್ಲೆಕಾರ್ಡ್ಸ್ ಹಿಡಿದು ನಿಂತಿರುವಂತ ಯುವತಿಯರು ಈ ಕ್ರೌಡ್ ಮಧ್ಯ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ, ವಯಸ್ಸಾದಂತವ್ರು ಬರ್ತಾ ಇದ್ದಾರೆ. ದುಬೈನಿಂದ ಬರ್ತಿದ್ದೀನಿ ಅಂತ ಹೇಳಿದ್ರು, ಇನ್ ಕೆಲವರು ಕತಾರಿಂದ ಬರ್ತಾ ಇದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. US ಹೋಗ್ಬೇಕಿತ್ತು, ನಾನು ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಅನ್ನುವಂಥ ರೀತಿಯಾಗಿ ಹೇಳಿದ್ರು RCB. ಅಂದ್ರೆ ಹೊರಗಡೆ ಹೋಗೋರು, ಆಮೇಲೆ 35,000 40,000 ಒಂದೊಂದು ಟಿಕೆಟ್ಗೆ 22,000 ಕೊಟ್ಟು ಬಂದವರಿದ್ದಾರೆ ಫ್ಲೈಟ್ ಟಿಕೆಟ್. ಅಂದ್ರೆ ಆ ಮಟ್ಟಿಗಿನ ಜನ. ಸೊ ಇದು ಯಾವ ಮಟ್ಟಿಗಿನ ಕ್ರೇಜ್ ಇದೆ ಅನ್ನುವಂಥದ್ದಕ್ಕೆ ಸೂಚನೆ ಕೊಡ್ತಾ ಇದೆ. ಬನ್ನಿ ಆ ಕಡೆ ನಾನು ನಿಮಗೆ ತೋರಿಸ್ತೀನಿ ಅವಿನಾಶ್, ಈಗ ಹೇಗಿದೆ ಅನ್ನೋ ಚಿತ್ರಣವನ್ನ. ನೋಡಿ, ಗೇಟ್ ಓಪನ್ ಆಗಿದೆ, ಜನ ನೋಡಿ ಯಾವ ಸಂಖ್ಯೆಯಲ್ಲಿ ನಿಂತಿದ್ದಾರೆ ಅಂತ. ಬಹುಶಃ ಇನ್ನೂ ಕೆಲ ಗಂಟೆಗಳೇ ಬೇಕಾಗ್ಬೋದು ಅಂತ ಕಾಣಿಸುತ್ತೆ. 1 ಸೆಕೆಂಡ್ ಸರ್. ನೋಡಿ ಇಲ್ಲಿ ನಿಂತಿರೋ ಜನ ನೋಡಿ, ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇರುವಂತವ್ರು ಸೆಕ್ಯೂರಿಟಿ ಚೆಕ್ ಆದಂತಹ ನಂತರದಲ್ಲಿ. ಆಮೇಲೆ ಬಹಳ ಸೆಕ್ಯೂರಿಟಿ ಕೂಡ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಅದಕ್ಕೆ ಕಾರಣ ಬಹಳ ಇದೆ. ಮೊನ್ನೆ ಅಷ್ಟೇ ಯುದ್ಧ, ಮಗದೊಂದು ಈ ರೀತಿಯಾದಂಥದ್ದೆಲ್ಲ ಸಮಸ್ಯೆಗಳಾಗಿರುವಂತಹ ಕಾರಣಕ್ಕಾಗಿ ಸೆಕ್ಯೂರಿಟಿ ಕೂಡ ಬಹಳ ಇದೆ. ಆಮೇಲೆ ಆ ಭಾಗದಲ್ಲೂ ಕೂಡ ನೋಡ್ಬೋದು ಜನ ಹೇಗೆ ಬಂದಿದೆ ಅಂತ. ಆ ಪ್ಲೆಕಾರ್ಡ್ಸ್ಗಳನ್ನ ನೀವು ನೋಡ್ಬೋದು. ಅಂದ್ರೆ ಅವರು ಎಷ್ಟು ಇದಕ್ಕೊಂದು ತಯಾರಿ, ಸುಮ್ಮನೆ ಟಿಕೆಟ್ ಸಿಕ್ತು ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಬಂದವರಲ್ಲ. ಇದೆಲ್ಲ ಒಂದು ಪ್ಯಾಷನ್ ಇದು. ಆಮೇಲೆ ಈ ಮ್ಯಾಚ್ ನೋಡಬೇಕು ಅನ್ನುವಂಥ ವಿಚಾರ ಒಂದಾದ್ರೆ, ಇದನ್ನೊಂದು ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಬೇಕು, ಒಂದು ಮೆಮೊರೇಬಲ್ ಆಗಿರಬೇಕು ಇದು ಅನ್ನುವಂಥ ರೀತಿಯಾಗಿ ನೋಡಿ ಈ ರೀತಿಯಾಗಿ ಜನ ಬಂದು ಸೇರ್ತಾ ಇರೋದು ಬಹುಶಃ ಬೆಂಗಳೂರಿನಲ್ಲೂ ನಮಗೆ ನೋಡೋಕೆ ಸಿಗಲ್ಲ ಅವಿನಾಶ್. ಯಾಕಂತ ಅಂದರೆ ಅಲ್ಲಿರುವಂಥ ಸಿಟ್ಟಿಂಗ್ ಕೆಪಾಸಿಟಿಗೆ ಈ ಕ್ರೌಡು
ಅದು ಮ್ಯಾಚೇ ಆಗಲ್ಲ ಆ ರೀತಿಯಾಗಿ ಇಲ್ಲಿ ಜನ ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಇದೊಂದು ರೀತಿ ಪ್ರವಾಹ, ಸುನಾಮಿ ಅಂತ ಹೇಳ್ಬೋದು ಅವಿನಾಶ್. ಆ ಮಟ್ಟಿಗೆ ಇವತ್ತು ಜನ ಬಂದು ಇಲ್ಲಿ ಸೇರ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ ಬ್ಯಾಂಗ್ಳೂರ್ ರೀತಿಯಾಗಿ ಇಲ್ಲಿ ಈ ಪಾರ್ಕಿಂಗಿಗೆ ಮತ್ತೊಂದು ಈ ರೀತಿಯ ಅಂತ ಬಹಳ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿದೆ ಅಂತ ಅನ್ಸಲ್ಲ ಈ ಟೈಮಲ್ಲಿ ನೋಡಿದಾಗ. ಯಾಕಂತ ಅಂದ್ರೆ ಅಲ್ಲೆಲ್ಲ ಮನೆಗಳನ್ನು ನೋಡ್ತಾ ಇದ್ದೀರಲ್ಲ, ಕೆಲವೊಂದು ಖಾಲಿ ಬಿಲ್ಡಿಂಗ್ ಎಲ್ಲ ಇದಾವಲ್ಲ, ಅವರೆಲ್ಲ ನಿಮ್ಮ ಹತ್ರ ದುಡ್ಡು ಇಸ್ಕೊಂತಾರೆ. ಒಂದು 100-150 ರೂಪಾಯಿ ಕೊಟ್ಟರೆ ಅಲ್ಲೆಲ್ಲ ಬೈಕ್ ನಿಲ್ಸ್ಬೋದು ನೀವು ಪಾರ್ಕಿಂಗ್. ಆಮೇಲೆ ಬ್ಯಾಂಗ್ಳೂರ್ನಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಲಾಕರ್ ವ್ಯವಸ್ಥೆ ಇರುತ್ತೆ, ಬಟ್ ಇಲ್ಲಿಲ್ಲ. ಈ ಅಂಗಡಿಗಳು ಮತ್ತೊಂದು ಇಲ್ಲೆಲ್ಲ ಅವರು 100-150 ರೂಪಾಯಿಗೆ ಲಾಕರ್ ವ್ಯವಸ್ಥೆ ಇರುತ್ತೆ. ಮೊಬೈಲ್ ಬಿಟ್ಟರೆ ಬೇರೆ ಏನು ತಗೊಂಡು ಹೋಗಿರಲ್ವಲ್ಲ. ಹಾಗಾಗಿ ವ್ಯವಸ್ಥೆಗಳು ಬಹುಶಃ ಈ ಕ್ರೌಡಿಗೆ ಸಂಬಂಧಪಟ್ಟಂಗೆ ಅಚ್ಚುಕಟ್ಟಾಗಿ ನಿಭಾಯಿಸುವಂಥದ್ದು ಬಹಳ ಕಷ್ಟನೇ. ಹಾಗಂತ ಜನ ಏನು ಸುಮ್ಮನೆ ಇಲ್ಲ, ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋರನ್ನ ನೋಡ್ತಾ ಇದ್ದೀವಿ. ಆಮೇಲೆ ಕೇವಲ ಬೆಂಗಳೂರು ಅನ್ನುವಂಥ ಮಾತ್ರ ಅಲ್ಲ, ಎಲ್ಲ ಡಿಸ್ಟಿಕ್ಕಿಂದನೂ ಕೂಡ ಜನ ಬಹಳ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಟ್ರೈನಲ್ಲಿ ಬಂದಿರೋರು, ಕಾರ್ನಲ್ಲಿ ಬಂದಿರೋರು, ಕೆಲವರು ನಡ್ಕೊಂಡ್ ಬಂದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನೊಬ್ರು ತಿರುಪತಿಗೆ ಆಗಷ್ಟೇ ಮುಡಿ ಕೊಟ್ಟು ಬಂದಂತ ಹುಡುಗನ ನೋಡಿದ್ವಿ. ಹಾಗಾಗಿ ಇದೊಂದು ರೀತಿ ಬಹಳ ಎಮೋಷನಲ್ ಆಗಿ ಕಂಡು ಬರ್ತಾ ಇರುವಂತ ಒಂದು ಜನ ಪ್ರವಾಹ ಇದು. ಅವಿನಾಶ್, ಓವರ್ ಟು ಸ್ಟುಡಿಯೋ. ಓಕೆ ಮಾಲ್ತೇಶ್ ಮಾಹಿತಿಯನ್ನು ಕೊಡ್ತಾ ಇದ್ರು ಲೈವಲ್ಲಿ. ನಮ್ಮ ಜಾಯ್ನ್ ಆಗಿದ್ದಾರೆ ನಿಖಿತಾ ಸ್ವಾಮಿ ಅವರು. ನಿಖಿತಾ ಅವರೇ, ನಿಮ್ಮ ಜರ್ಸಿಲೇ ಗೊತ್ತಾಗ್ತಾ ಇದೆ ಯು ಆರ್ ಸಪೋರ್ಟಿಂಗ್ RCB ಆಫ್ ಕೋರ್ಸ್. ಎಸ್, ಕ್ರಿಕೆಟ್ ಫಾಲೋ ಮಾಡ್ತೀರಿ? ಎಸ್, ಕಂಟಿನ್ಯೂ ನೋಡೋದು ಇದೆಲ್ಲ ಫಾಲೋ ಮಾಡ್ತೀನಿ. ಟೈಮ್ ಇದ್ದಾಗೆಲ್ಲ ಖಂಡಿತವಾಗ್ಲೂ RCB ಮ್ಯಾಚ್ ಅಂತೂ ಮಿಸ್ ಮಾಡಲ್ಲ, ಅದಾದಷ್ಟು ಫಾಲೋ ಮಾಡ್ತೀನಿ. ಸೊ ಇವತ್ತು ಹೇಗಿದೆ ಎಕ್ಸ್ಪೆಕ್ಟೇಷನ್ಸ್? ಹೌಸ್ ದ ಜೋಶ್ ಟುಡೇ? ಆಕ್ಚುಲಿ ನಾವು ಫುಟೇಜಸ್ ನೋಡ್ತಾ ಇದ್ರೆ ಬೆಂಗಳೂರಲ್ಲ, ಕರ್ನಾಟಕದಲ್ಲಿ ಹಬ್ಬನೇ ನಡೀತಾ ಇದೆ ಅಂತ ಹೇಳ್ಬೋದು. ಒಂದು ಜಾತ್ರೆಯಲ್ಲಿ ಹೇಗಿರುತ್ತೆ ಜನ, ಆ ತರ ಮುಗಿಬಿದ್ದು ಹೋಗ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ RCB ಟೀಮ್ ಅಂತ ದೇ ರಿಯಲಿ ಡಿಸರ್ವ್ ಇಟ್, ಬಿಕಾಸ್ 18 ವರ್ಷ ನಾವು ಕಾದಿದ್ದೀವಿ ಈ ಒಂದು ಫೈನಲ್ ಸಕ್ಸಸ್ಗೋಸ್ಕರ, ಒಂದು ವಿನ್ನಿಗೋಸ್ಕರ. ಆ್ಯಂಡ್ ಫ್ಯಾನ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಎಷ್ಟೇ ಸತಿ ನಾವು RCB ಸೋತಿದ್ರು ಯಾವತ್ತೂ ನಮ್ಮ ಟೀಮ್ನ ನಾವು ಬಿಟ್ಕೊಟ್ಟೇ ಇಲ್ಲ. ಆ್ಯಂಡ್ ಹಂಗೆ ನೋಡಿದ್ರೆ ನಮ್ಮ ಬ್ಯಾಟಿಂಗ್ ಲೈನ್ ಆಗಲಿ ಬೌಲಿಂಗ್ ಲೈನ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮುಂಚೆ ಸತಿ ಎಲ್ಲ ಈ ಸತಿ ಸ್ಟಾರ್ಟಿಂಗ್ ಆಪ್ಷನಲ್ಲಿ ಹೇಳ್ತಾ ಇದ್ರು, ಏನೋ ನಮ್ಮ ಟೀಮ್ ಎಲ್ಲ ಹೊಸಬ್ರನ್ನ ತೊಗೊಂಬಿಟ್ಟಿದ್ದಾರೆ ಹೇಗೆ ಅಂತ ಸ್ವಲ್ಪ ನೆಗೆಟಿವ್ ಪೋಲ್ಸ್ ಬಂತು. ಬಟ್ ಸ್ಟಿಲ್ ನಾವು ಇವಾಗ ನೋಡ್ತಾ ಇದ್ರೆ ನಮ್ಮ ಟೀಮಲ್ಲಿ ಬ್ಯಾಟಿಂಗ್ ಅವರು ಇದ್ದಾರೆ, ಬೌಲಿಂಗ್ ಅವರು ಇದ್ದಾರೆ. ಆ್ಯಂಡ್ ಐ ಥಿಂಕ್ ವೆರಿ ಗುಡ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಎಲ್ಲರೂ ತುಂಬ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ ಆ್ಯಂಡ್ ಟೀಮ್ ಅಷ್ಟೇ ಚೆನ್ನಾಗಿ ಸ್ಟ್ರಾಂಗ್ ಇದೆ. ಮೋರೋವರ್ 18ಗೆ 18. ಹೌದು. ಪ್ರದ್ಯುಮ್ನ, ನೀವು ಟೀಮ್ನ ತುಂಬ ಕ್ಲೋಸ್ ಆಗಿ ನೋಡಿದ್ದೀರಿ, ಯಾಕಂದ್ರೆ ನೆಟ್ಸಲ್ಲೆಲ್ಲ ಬೌಲ್ ಮಾಡ್ತೀರಿ ಇದೆಲ್ಲವೂ ಕೂಡ. ಈ 18 ಸೀಸನ್ನಲ್ಲಿ 17 ಸೀಸನ್ ಒಂಥರ, ಈ ಸೀಸನ್ ಆಡಿರುವಂಥ ರೀತಿ ಇದೆಯಲ್ಲ ಇಡೀ ಟೀಮ್, ಇಟ್ಸ್ ನಾಟ್ ಲೈಕ್ ಯಾರೋ ಒಬ್ಬ ಫೇಲ್ ಆದರೆ ಅಥವಾ ಇನ್ನೊಬ್ಬ ಫ್ಲಾಪ್ ಆದರೆ ಪೂರ್ತಿ ಟೀಮ್ ಕೊಲ್ಯಾಪ್ಸ್ ಆಗುತ್ತಪ್ಪ ಅನ್ನೋ ಥರ ಇಲ್ಲ. ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆದರೆ ಮಿಡ್ಲ್ ಆರ್ಡರ್ ಆಡುತ್ತೆ, ಮಿಡ್ಲ್ ಆರ್ಡರ್ ಆಡಲಿಲ್ಲ ಅಂದ್ರೂ ಕೂಡ ಟೈಲ್ ಎಂಡರ್ಸ್ ಆದರೂ ಆಡಿರ್ತಾರೆ, ರನ್ಸ್ ಬಂದಿರುತ್ತೆ. ಸೊ ಓವರಾಲ್ ಆಗಿ ಒಂಥರ ಪ್ಯಾಕ್ಡ್ ಆಗಿ ಟೀಮ್ ಕಾಣಿಸುತ್ತೆ. ಸೊ ಏನು ಡಿಫ್ರೆನ್ಸ್ ನೋಟಿಸ್ ಮಾಡ್ತೀರಿ ಬೇರೆ ಎಲ್ಲ ಸೀಸನ್ಗೂ ಈ ಸೀಸನ್ಗೂ? ಸರ್, ಈ ಸೀಸನ್ ನನಗನ್ಸೋ ಪ್ರಕಾರ ಸಖತ್ ಬ್ಯಾಲೆನ್ಸ್ ಟೀಮ್ ಪಿಕ್ ಮಾಡಿದ್ರು ರೈಟ್ ಫ್ರಮ್ ದ ಆಕ್ಷನ್ಸ್. ಓಕೆ, ಕೀಪರ್ ಜಿತೇಶ್ ಶರ್ಮಾ ವಾಸ್ ಅ ವೆರಿ ವ್ಯಾಲ್ಯೂಡ್ ಪಿಕ್ ನನ್ನ ಪ್ರಕಾರ. ಓಕೆ, ಆ್ಯಂಡ್ ಈವನ್ ವೆನ್ ಇವಾಗ ರಜತ್ ಪಾಟಿದಾರ್ ಇಲ್ಲದೆ ಇರುವಾಗ ಹಿ ಕ್ಯಾಪ್ಟನ್ಡ್ ಅಸ್, ಯಾಕಂದರೆ ಬಿಕಾಸ್ ರಜತ್ಗೆ ಇಂಜುರಿ ಆದಾಗ ಹಿ ಹ್ಯಾಡ್ ಬಿನ್ ಮೇಡ್ ಇಂಪ್ಯಾಕ್ಟ್ ಪ್ಲೇಯರ್. ಸೊ ನಿಮಗೆ ಜಿತೇಶ್ ಶರ್ಮಾ ಲೀಡ್ ಮಾಡಿ ಹಿ ಗಾಟ್ ಅಸ್ ಟು ದ ಕ್ವಾಲಿಫೈಯರ್ಸ್ ಆ್ಯಂಡ್ ದ ಫೈನಲ್ಸ್. ಸೊ ಅದೇ ಕನ್ಸಿಡರಿಂಗ್ ದಟ್ ಆ್ಯಂಡ್ ಈವನ್ ಯಂಗ್ ಟ್ಯಾಲೆಂಟ್, ಆ್ಯಕ್ಚುಲಿ ನಮ್ಮ ಬೆಂಚ್ ಸ್ಟ್ರೆಂತ್ ನೋಡಿದ್ರೆ ಸ್ವಸ್ತಿಕ್ ಚಿಕ್ಕರ, ಈಸ್ ಫ್ರಮ್ UP. ಆ್ಯಂಡ್ ಹಿ ಹ್ಯಾಸ್ ಇಮ್ಮೆನ್ಸ್ ಪೊಟೆನ್ಷಿಯಲ್. ಲೈಕ್ ನಾನು ಅವ್ರಿಗೆ ಬೌಲಿಂಗ್ ಮಾಡಿದಾಗ ಐ ಕುಡ್ ಫೀಲ್ ದಟ್ ನನಗೆ ಆ್ಯಕ್ಚುಲಿ 3 ಜನ ಬ್ಯಾಟ್ಸ್ಮನ್ಗೆ ಬೌಲಿಂಗ್ ಹಾಕಕ್ಕೆ ಸಿಕ್ತು. ಮೈನ್ ವಿರಾಟ್ ಕೊಹ್ಲಿ ಅವ್ರಿಗೆಲ್ಲ ಸಿಗಲಿಲ್ಲ. ಐ ವಾಂಟೆಡ್ ಟು, ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡೆಂಟ್. ಸೊ ಅದರಲ್ಲಿ ಸ್ವಸ್ತಿಕ್ ಚಿಕ್ಕರ ಸೂಪರ್ ಬ್ಯಾಟಿಂಗ್, ಲೈಕ್ ಇಮ್ಮೆನ್ಸ್ ಆಗಿ ಒಂಥರ. ಅಂದರೆ ಇವಾಗ ಯಾರಿಗಾರ ಎನಿ ಇಂಜುರೀಸ್ ಆದರೆ ಹಿ ವುಡ್ ಡೆಫಿನೆಟ್ಲಿ ಬಿ ಅ ರಿಪ್ಲೇಸ್ಮೆಂಟ್. ಒಳ್ಳೆ ಬ್ಯಾಕ್ ಲಿಫ್ಟ್ ಇದೆ ಅವ್ರದ್ದು. ಡೆಫಿನೆಟ್ಲಿ. ಆ್ಯಂಡ್ ಅದೇ ಐ ವುಡ್ ಸೇ ದಟ್ ಬ್ಯಾಲೆನ್ಸ್ ಟೀಮ್ ಕನ್ಸಿಡರ್ ಇವನ್ ಸ್ಪಿನ್ನರ್ಸು ಅಷ್ಟೇ. ಸುಯಶ್ ಶರ್ಮಾ ರೈಟ್ ಫ್ರಮ್ ದ ಬಿಗಿನಿಂಗ್ ನಿಮಗೆ ಈಸ್ ಗಿವನ್ ಯು ದಟ್ ಕನ್ಸಿಸ್ಟೆಂಟಾಗಿ ವಿಕೆಟ್ ಟು ವಿಕೆಟ್ ಲೈನಲ್ಲೇ ಗೂಗ್ಲೀಸ್ ಆಗ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ಗುಡ್ ಥಿಂಗ್ ಐ ವುಡ್ ಸೇ. ಆ್ಯಂಡ್ ಬ್ಯಾಲೆನ್ಸ್, ಅದೇ ಕನ್ಸಿಡರಿಂಗ್ ಸರ್ ಬ್ಯಾಲೆನ್ಸ್ಡು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸನ್ನು ಪಿಕ್ ಮಾಡಿರೋದು. ಸೊ ಅದೇ ಡಿಫ್ರೆನ್ಸು ಬೇರೆ ಸೀಸನ್ಗೂ ಈ ಸೀಸನ್ಗೂ. ನಿಜ, ಎಸ್. ಅದಕ್ಕೇನೆ ಈ ಮಟ್ಟಕ್ಕೆ ಬಂದು ನಾವು ಇರೋದು 18th ಅಲ್ಲಿ ನಾವು ಫಿನಾಲೆಗೆ ಬಂದಿದ್ದೀವಿ ನಮ್ಮ ಟೀಮ್ ಅಂತ ಹೇಳಿದ್ರೆ ದೀಸ್ ಆರ್ ದ ಡಿಫ್ರೆನ್ಸಸ್ ಅನ್ಸುತ್ತೆ. ಅಂತ ಹೇಳಿದಾಗ ಜಿತೇಶ್ ಅವರು ಕರೆಕ್ಟ್, ಎಕ್ಸ್ಪೆಕ್ಟೇ ಇರಲಿಲ್ಲ. ಎಲ್ಲಾ ಪಂದ್ಯಗಳನ್ನು ನೋಡಿದಾಗ, ಕ್ವಾಲಿಫೈರ್ ಅಲ್ಲಿ ನೋಡಿದಾಗ ಇವರ ಸೆಂಚುರಿ ಹತ್ರ ಬಂದಿರೋದಂತ ಆಶ್ಚರ್ಯ ಅನಿಸಿತ್ತು. ವೆನ್ ಇಟ್ ಇಸ್ ನೀಡೆಡ್ ಎಲ್ಲರೂ ಕೂಡ ಅದನ್ನ ಸರ್ವ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಆಡಿರೋ ಸ್ಟ್ರೈಕ್ ರೇಟು ಗಮನಿಸಿ, 175, 180 ಈ ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ. ಆ್ಯಂಡ್ ಅವ್ರು ಬರೋ ಟೈಮೂ ಇಟ್ಸ್ ಲೈಕ್ ಆಫ್ಟರ್ 10 hours ಮೋಸ್ಟ್ ಆಫ್ ದ ಟೈಮ್ ಬರ್ತಾ ಇರೋದು. ಸೊ ಆ ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ. ಬೋತ್ ಗ್ರೌಂಡೆಡ್ ಶಾಟ್ಸ್ ಆ್ಯಂಡ್ ಏರಿಯಲ್ ಶಾಟ್ಸ್ ಇಟ್ಟಿದ್ದಾರೆ ಅವರು. ಇನ್ಕ್ಲೂಡಿಂಗ್ ಅವರ ಕೀಪಿಂಗ್ ಬಗ್ಗೆ ಕೂಡ ಹೇಳಬೇಕು. ಲಾಸ್ಟ್ ಮ್ಯಾಚ್ ಒಂದು ಕ್ಯಾಚ್ ಹಿಡಿದ್ರು, ಒಳ್ಳೆ ಸ್ಪೈಡರ್ ಮನ್ ಥರ ಇತ್ತು, ಆಲ್ಮೋಸ್ಟ್ ಕೈ ಮೇಲೆ ಸ್ಟ್ರೆಚ್ ಮಾಡಿ ಹೇಸಲ್ವುಡ್ ಬೌಲಲ್ಲಿ ಸೂಪರ್ ಕ್ಯಾಚ್ ಅದು.
ಸೊ ವಿರಾಟ್ ಕೊಹ್ಲಿ ಬಗ್ಗೆ ನಾವು ಮಾತನಾಡಲೇಬೇಕು, ಯಾಕಂದ್ರೆ ಏಜಿಂಗ್ ಲೈಕ್ ವೈನ್ ಅಂತ ಹೇಳ್ಬೋದು. ಏಜ್ ಆಗ್ತಿದ್ದ ಹಾಗೇನೆ ಅವರು ಇನ್ನಷ್ಟು ಕಿಕ್ ಕೊಡ್ತಾ ಇದ್ದಾರೆ. ಸೊ ಇಡೀ ಟೂರ್ನಮೆಂಟ್ ಅಲ್ಲಿ ಹೇಗಿತ್ತು ಅವರ ಸ್ಟ್ಯಾಟ್ಸ್ ಅಂತ, 14 ಮ್ಯಾಚ್ ಆಡಿದ್ದಾರೆ, ಇದುವರೆಗೆ 614 ರನ್, 8 ಅವರ ಅರ್ಧಶತಕ, ಸ್ಟ್ರೈಕ್ ರೇಟ್ ಬಂದು 146.53. ವಿರಾಟ್ ಕೊಹ್ಲಿ ಟೀಮಲ್ಲಿ ಇದ್ರೆ, ಟಾಪಲ್ಲಿ ಇದ್ರೆ ಸಾಕು, ಅವರು ಸ್ಟ್ರೈಕ್ ಕೂಡ ಮಾಡ್ತಾರೆ, ಜೊತೆಗೆ ಒಂದು ಶೀಟ್ ಆಂಕರ್ ರೋಲ್ ಕೂಡ ಮಾಡ್ತಾರೆ. ನಿಜ ಅವಿನಾಶ್, ನೋಡಿ ಒಂದು ಗಣೇಶ್ ವಿರಾಟ್ ಕೊಹ್ಲಿ ಮೇಲೆ ಒಂದಿಷ್ಟು ಜನ ಅವ್ರನ್ನ ಇಷ್ಟಪಡ್ತಾ ಇರೋರು ಹೇಳ್ತಾನೆ ಹೋಗ್ತಾರೆ, ಸ್ಟ್ರೈಕ್ ರೇಟ್ ಏನು 146, ಬೇರೆಯವ್ರದೆಲ್ಲ 200 ಇರುತ್ತೆ, ರನ್ನೇ ಬಾಲ್ ಆಡ್ತಾರೆ ಕೆಲವೊಂದ್ಸತಿ ಅಂತೇಳಿ. ಬಟ್ ದಟ್ ಇಸ್ ನಾಟ್ ದ ಥಿಂಗ್. 8 ಸೆಂಚುರಿಗಳು 14 ಮ್ಯಾಚಲ್ಲಿ 614 ರನ್ ಅಂತ ಹೇಳಿದ್ರೆ, ಟೀಮಿಗೆ ಯಾವಾಗ ಯಾವ ಥರ ಆಡಬೇಕು ಅನ್ನೋದು ವಿರಾಟ್ ಕೊಹ್ಲಿ ಗೊತ್ತು. ಯಾವಾಗ ಆಕ್ಸಲರೇಟ್ ಮಾಡಬೇಕು, ಯಾವ ಬಾಲ್ ಬೌಂಡ್ರಿಗೆ ಹೋಗಬೇಕು, ಯಾವ ಬಾಲ್ 6 ಹೋಗಬೇಕು. 30 ಬಾಲಿಗೆ 30 ರನ್ ನೋಡಿದಿರ್ಬೋದು, ಬಟ್ ಯಾವಾಗ ಆಕ್ಸಲರೇಟ್ ಮಾಡಬೇಕು ಅನ್ನೋದು ವಿರಾಟ್ ಕೊಹ್ಲಿ ಗೊತ್ತು. ಅದಕ್ಕೆ ವಿರಾಟ್ ಕೊಹ್ಲಿ ಡಿಫ್ರೆಂಟ್ ಆಗಿ ನಿಲ್ತಾರೆ. ಗಣೇಶ್ ನೋಡಿ, ಕೊಹ್ಲಿದು ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 14 ಮ್ಯಾಚ್ 614 ರನ್, 850 ಹೊಡಿದ್ದಾರೆ. ಸ್ಟ್ರೈಕ್ ನೋಟ್ ನೋಡಿ 146. ಅವ್ರ ಜೊತೆ ಫಿಲ್ ಸಾಲ್ಟು ಇವರೆಲ್ಲ ಅಂದರೆ ಚಿಪ್ಪಿನ್ ಮಾಡಿ ಇವತ್ತು ಏನಕ್ಕೆ ಇವರು ಫೈನಲ್ ಬಂದಿರೋದು ಅದು ಕೂಡ ನಾವು ನೋಡ್ಬೇಕು. ಅವರು ಲಾಸ್ಟ್ವರೆಗೂ ಆಡಿದ್ದಾರೆ. ಮುಂಚೆ ಆದರೆ 13ನೇ ಔಟ್ ಆಗೋರು, 14ನೇ ಔಟ್ ಆಗೋರು. ಬಟ್ ಈ ಸಲ ಎಲ್ಲ 18th 19th ಓವರು ಅಲ್ಲಿವರೆಗೂ ಬಂದು ಅವ್ರು ಆಡಿ ಮ್ಯಾಚ್ ಗೆಲ್ಸಿರೋದು. ಅದಕ್ಕೆ ಇವತ್ತು RCB ಇಲ್ಲಿ ಒಂದು ಸ್ಟೇಜಲ್ಲಿ ಇರೋದು ಇವತ್ತು. ಎಸ್ ಪ್ರದ್ಯುಮ್ನ, ವಿರಾಟ್ ಕೊಹ್ಲಿ ಸ್ಟ್ಯಾಟ್ಸ್. ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಈ ಥರ ಪ್ಲೇಯರ್ಸು ಅವ್ರು ಎಷ್ಟೊತ್ತು ಕ್ರೀಸಲ್ಲಿ ಇರ್ತಾರೆ, ಅಷ್ಟು ಕಷ್ಟ ಆಗತ್ತೆ ಆಪೋಸಿಷನ್ಗೆ. ಇನಿಷಿಯಲಿ ದೇ ಆರ್ ಆಬ್ವಿಯಸ್ಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಅವರು 5-6 ಓವರ್ಸ್ ಆಡಿದ್ಮೇಲೆ ಆಸ್ ದೊಡ್ಡ ಸರ್ ಸೆಡ್ ಅನ್ಪ್ಲೇಯಬಲ್ ಆಗ್ತಾರೆ, ಅಂದರೆ ಅನ್ಬೀಟಬಲ್ ಆಗ್ತಾರೆ. ಅವ್ರನ್ನ ಎತ್ತ ತುಂಬ ಕಷ್ಟ ಆಗುತ್ತೆ. ಬಟ್ ನನ್ನೊಂದು ಪ್ರಶ್ನೆ ಏನಿದೆ ಅಂತಂದ್ರೆ, ಲಾಸ್ಟ್ ಮ್ಯಾಚ್ ನಾವು 101 ಆಲ್ ಔಟ್ ಮಾಡಿದ್ದು ಚಂಡೀಗಢಲ್ಲಿ, ನ್ಯೂ ಚಂಡೀಗಢ. ಬಟ್ ಇಲ್ಲಿ ಸರ್ಫೇಸ್ ಬೇರೆ. ಇಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ ಇವರು 240 ರನ್ ಹೊಡೆದಿದ್ದಾರೆ, ಅದು ಪಂಜಾಬ್ ಅವರು. ಆಮೇಲೆ ಗುಜರಾತ್ 230 ಬಂತು, ಒಂದು 11 ರನ್ನೇನೋ ಸೋತರು. ಸೊ ಪಂಜಾಬ್ಗೆ ಆಲ್ರೆಡಿ ಒಂದು ಮ್ಯಾಚ್ ಎಕ್ಸ್ಪೀರಿಯನ್ಸ್ ಇದೆ. ಅದೇನಾದ್ರೂ ಇವತ್ತು ಕೌಂಟ್ ಆಗುತ್ತಾ ಹೇಗೆ ಅಂತ? ಕನ್ಸಿಡರಿಂಗ್ ಇದು ಆ್ಯಕ್ಚುಲಿ RCB ಫಸ್ಟ್ ಗೇಮ್ ಅಹಮದಾಬಾದಲ್ಲಿ ಈ ಸೀಸನ್ ಆಡ್ತಿರೋದು. ನಾವು ಗುಜರಾತ್ ಮೇಲೆ ಒಂದೇ ಗೇಮ್ ಆಡಿದ್ದು, ಅದು ಹೋಮಲ್ಲಿ ಆಡಿದ್ದು. ಸೊ ಐ ವುಡ್ ಸೇ ಒಂಚೂರು ಪಂಜಾಬ್ಗೆ ಅಪ್ಪರ್ ಹ್ಯಾಂಡ್ ಇರುತ್ತೆ. ಬಟ್ ಅಗೇನ್ ನಾವು ಅವ್ರಿಗೆ ಲಾಸ್ಟ್ ಮ್ಯಾಚ್ ಒಂದು ತಂಪಿಂಗ್ ವಿಕ್ಟ್ರಿ, ವಿ ಹ್ಯಾಡ್ ಅ ಫ್ಲಾಲೆಸ್ ವಿಕ್ಟ್ರಿ. ಒಂಥರ 101ಗೆ ಆಲ್ ಔಟ್ ಮಾಡಿರೋದು. ಸೊ ನಮಗೂ ಇಟ್ಸ್ ಲೈಕ್ ಹೂಎವರ್ ಪ್ಲೇಸ್ ಗುಡ್ ಆನ್ ದಿಸ್ ಡೇ ಈಸ್ ಗೋಣ ಮೇಕ್ ಇಟ್ ಅಷ್ಟೇ. ಕಾರುಣ್ಯ, ನಿಮಗೆ RCBಲಿ ಪ್ಲೇಯರ್ಸ್ ಅಂತ ಹೇಳಿ ಹೋದಾಗ ಯಾರು ತುಂಬ ಇಷ್ಟ ಆಗುವಂಥದ್ದು, ವೈ? ಆಲ್ವೇಸ್ ಎವ್ರಿ ಒನ್ಸ್ ಫೇವ್ರೇಟ್ ಇಸ್ ವಿರಾಟ್ ಕೊಹ್ಲಿ. ಆಮೇಲೆ ಈಗ ಭುವನೇಶ್ವರ್ ಅವರು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಬೌಲಿಂಗಲ್ಲಿ. ಆಮೇಲೆ ಮಯಾಂಕ್ ಅಗರ್ವಾಲ್ ಆಗಿರ್ಬೋದು, ಮತ್ತು ಕ್ಯಾಪ್ಟನ್ ರಜತ್ ಅವರು ಇವ್ರು ಹೇಳ್ದಂಗೆ ರಿಪ್ಲೇಸ್ಮೆಂಟ್ಗೆ. ಸೊ ಈ ಸತಿ ಬ್ಯಾಲೆನ್ಸ್ಡ್ ಆಗಿ ಪ್ರತಿಯೊಬ್ಬರೂ ಅಷ್ಟೇ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಬೌಂಡ್ರಿಲಿ ವಿರಾಟ್ ಕೊಹ್ಲಿ ಅವ್ರು ಇದ್ದಾರೆ ಅಂತಂದರೆ ಆಪೋಸಿಟ್ ಅವ್ರಿಗೆ ತುಂಬ ಯಾವಾಗಲೂ ಫಸ್ಟು ಮೇನ್ ಪ್ಲೇಯರ್ನ ತೆಗಿಬೇಕು ಅನ್ನೋದೇ ಇಂಟೆನ್ಷನ್ಸ್ ಇರುತ್ತೆ. ಇವಾಗ ಯಾವುದೇ ಮ್ಯಾಚ್ ಆಗಲಿ, ಫೈನಲ್ಸ್ ಇರಲಿ, ಸೆಮಿಫೈನಲ್ ಇಲ್ಲ, ಕ್ವಾರ್ಟರ್ ಫೈನಲ್ ಯಾವುದೇ ಇದ್ರೂ ಆ ಥರ ಮೇನ್ ಪ್ಲೇಯರ್ಸ್ನ ಯಾವಾಗ ನಾವು ಅವ್ರ ಬೌಂಡ್ರಿನಲ್ಲಿ ಬೀಳಿಸ್ಬೇಕು ಅನ್ನೋದೇ ಇರ್ತಾರೆ. ಸೊ ಅವರು ಅದೇ ಸ್ಟ್ರಾಟರ್ಜಿನ ಕರೆಕ್ಟಾಗಿ ಫಾಲೋಅಪ್ ಮಾಡ್ಕೊಂಡು ಎಂಡ್ವರೆಗೂ ಈ ಸತಿ ಇವರು ಗಣೇಶ್ ಸರ್ ಹೇಳ್ದಂಗೆ 18th ಓವರ್ವರೆಗೂ ಅಲ್ಲೇ ಗ್ರೌಂಡಲ್ಲೇ ಆಡಿ ಅವರ ಪ್ಲೇನ ತೋರಿಸಿದ್ದಾರೆ. ಆ್ಯಂಡ್ ಎಸ್, ಆ್ಯಸ್ ಎವ್ರಿ ಒನ್ ಎಕ್ಸ್ಪೆಕ್ಟಿಂಗ್ RCB ಅವ್ರ ಇವತ್ತು ಮ್ಯಾಚ್ ಏನಿದೆ ಅದು ಇವಾಗ ನನ್ನ ಜನ ನೋಡ್ಬಿಟ್ಟಂತೂ ನನಗೆ ಯಾವ ಥರ ಈಗ ಕುಂಭಮೇಳಕ್ಕೆ ಹೋಗಿದ್ದೆ ನಾನು ಆ್ಯಕ್ಚುಲಿ ಅಲ್ಲಿ ಹೋಗಿದ್ದೆ. ಐ ಕ್ಯಾನ್ ವಿಟ್ನೆಸ್ ದಟ್. ಈಗ ಅದನ್ನ ನೋಡಿದ್ಮೇಲೆ ಇನ್ನೊಂದು ಕುಂಭಮೇಳ ಥರನೇ ಆಗ್ತಾ ಇದೆ. ಆ ರೇಂಜಿಗೆ ಜನ ನೋಡ್ತಾ ಇದ್ರೆ ಇದೇನೋ ನೀರ್ ಹಿಂಗ್ ಸಾಕ್ತಾ ಇದೇನೋ, ಕೆಂಪು ಕಲರ್ ನೀರು ಅಂತ ಹೇಳಿ ಅದು ಸುಮ್ಮನೆ ಎಲ್ಲೋ ಕುತ್ಕೊಂತಾರೆ, ಹೆಂಗ್ ನೋಡ್ತಾರೆ ಪ್ಲೇಯರ್ಸ್, ಹೆಂಗ್ ಆ ಟೆನ್ಷನ್ ಅಲ್ಲಿ ಇದೀನಿ, ಒಳಗಡೆ ಹೆಂಗ್ ಹೋಗ್ತಾರೆ ಇವ್ರು, ಹೆಂಗ್ ಆಡ್ತಾರೆ, ಯಾರು ಒಂದೊಂದು ಬೌಲಿಂಗ್ ಆಡಿದಾಗ ಯಾರು ಎಲ್ಲೆಲ್ಲಿಂದ ಬಿದ್ದು ಒಳಗೆ ಹೋಗ್ತಾರೋ ಆ ಟೆನ್ಷನಲ್ಲಿ ನಾನಿದ್ದೀನಿ. ಆಡಕ್ಕೆ ಬಿಡ್ತಾರ ಸರಿಯಾಗಿ ಇಲ್ಲ ಏನು ಅಂತ. ಆಮೇಲೆ ಈಗ ನೀವು ಹೇಳ್ದಂಗೆ ಪಂಜಾಬ್ ಕಿಂಗ್ಸ್ ಅವರು ಆಲ್ರೆಡಿ ಅಲ್ಲಿ ಆಡಿರೋದ್ರಿಂದ, ಆಮೇಲೆ ಅವ್ರಿಗೆ ಟೈಮ್ ಡ್ಯೂರೇಷನ್ ಸ್ವಲ್ಪ ಕಮ್ಮಿ ಇದೆ. ಲೈಕ್ ನಮಗೆ ಒಂದು 3 days ಗ್ಯಾಪ್ ಇತ್ತು ನಮ್ಮ RCB ಅವ್ರಿಗೆ ಫೈನಲ್ಸ್ಗೆ. ಸೊ ಇನ್ನು ಸ್ವಲ್ಪ ನಮ್ಮ ವಿರಾಟ್ ಕೊಹ್ಲಿ ಅವರು, ರಜತ್ ಅವರು ಸ್ವಲ್ಪ ಟಿಪ್ಸ್ ಎಲ್ಲ ಕೊಟ್ಟು ಇನ್ನೂ ಬೇರೆ ರೀತಿ ಸ್ಟ್ರಾಟರ್ಜಿ ಉಪಯೋಗಿಸೇನೋ ಆಡಬಹುದು. ಪಂಜಾಬ್ ನೈಟ್ಸ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ಸುತ್ತೆ. ಬಟ್ ಒಂದು ಮ್ಯಾಚ್ ಆಡಿರೋದ್ರಿಂದ ಈಸಿ ಅನ್ಸುತ್ತೆ. ಎಂಡ್ ಆಫ್ ದ ಡೇ ಫೈನಲ್ಸಲ್ಲಿ ಏನು ಆ ಕ್ಷಣಕ್ಕೆ ಏನು ಆಗುತ್ತೆ, ಏನು ಔಟ್ಕಮ್ ಬರುತ್ತೆ ಅದೇ ರಿಸಲ್ಟು. ಸೊ ನಮ್ಮ RCB ಅವ್ರು ಈ ಸತಿ ಕಪ್ ಎತ್ಕೊಳ್ಳೋದೇ ರಿಸಲ್ಟು ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ನಿಜ. ನಿಖಿತಾ, ವಿರಾಟ್ ಕೊಹ್ಲಿ ಅಫ್ಕೋರ್ಸ್ ಫೇವ್ರೇಟ್ ವಿರಾಟ್ ಕೊಹ್ಲಿನೇ ಅಂತ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಖಂಡಿತವಾಗ್ಲೂ ಎಲ್ಲರೂ ಕೇಳಿದ್ರೆ ವಿರಾಟ್ ಕೊಹ್ಲಿನೇ ಅಂತಾರೆ. ನಾಟ್ ಜಸ್ಟ್ ಬಿಕಾಸ್ ಆಫ್ ಲುಕ್ಸ್ ಒಂದೇ ಅಲ್ಲ, ಬಟ್ ಆಲ್ಸೋ ಆಟನೂ ಅಷ್ಟೇ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಇನ್ನೊಂದು ವಿಷಯ ಅಂದ್ರೆ ಫ್ರಮ್ 18 years ಒಂದೇ ಫ್ರಾಂಚೈಸಿಲಿ ಇರುವಂತ ಪ್ಲೇಯರ್, ಅಂಡ್ ಆಲ್ಸೋ ಟಾಪ್ ಸ್ಕೋರರ್ ಅದೇ ಒಂದೇ ಫ್ರಾಂಚೈಸಿಲಿ ಇರೋದ್ರಿಂದ ಅವ್ರು ಇದ್ದಾರೆ. ಅಂಡ್ ಆಲ್ಸೋ ಅವ್ರ ಆಟ ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾರೆ. ಅದೊಂದು ಹಾರ್ಡ್ ವರ್ಕ್ ನಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ. ಎಲ್ಲ ಒಂದು ಸ್ಕೋರಲ್ಲಾಗಲಿ, ಅವ್ರು ಇರೋ ಒಂದು ಫೀಲ್ಡಿಂಗಲ್ಲಾಗಲಿ,
ಆ್ಯಂಡ್ ಎಸ್ಪೆಷಲಿ ಫ್ಯಾನ್ಸ್ ತುಂಬ ಜಾಸ್ತಿ, ಯಾಕೆಂದರೆ ಅವ್ರ ಅಗ್ರೆಷನ್ನ ನೋಡೋಕ್ಕೆ ಅರ್ಧ ಜನ ಸ್ಟೇಡಿಯಂಗೆ ಹೋಗ್ತಾರೆ. ಆ್ಯಂಡ್ ಈ ಥರ ಒಂದು ಇದ್ಬಿಟ್ಟೆ. ಆ್ಯಂಡ್ ಆಲ್ಸೋ ಇಸ್ ಲೈಫ್ ಸ್ಟೈಲ್, ಅಪಾರ್ಟ್ ಫ್ರಮ್ ಕ್ರಿಕೆಟ್ ಬಿಟ್ರೆ ಅವರು ಪರ್ಸ್ನಲ್ ರೆಗ್ಯುಲರ್ ಲೈಫ್ ಸ್ಟೈಲ್ ಕೂಡ ಸುಮಾರು ಜನಕ್ಕೆ ಇಂಪ್ಯಾಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಕ್ವಾಲಿಟೀಸ್ ಆಬ್ವಿಯಸ್ಲಿ ವಿರಾಟ್ಗೆ ಎಲ್ಲರ ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ.